ಜಗತ್ತಿಗೆ ಹೊಸ ಅಣ್ವಸ್ತ್ರ ದೇಶ, ಪುಟಿನ್ ಪಕ್ಕದಲ್ಲೇ ಹೊಸ ಶಕ್ತಿ. ಕೊಡಿ ಬಿಡಿ ಇಲ್ಲ ಕೂತ್ಕೊಂಡು ನೋಡಿ, ಮತ್ತೆ ಎದ್ದು ಬರ್ತಾ ಇದೆ ಯುರೋಪಿನ ಫೆನಿಕ್ಸ್. ನಮಸ್ಕಾರ ಸ್ನೇಹಿತರೆ, ಜಗತ್ತಲ್ಲಿ ಮತ್ತೊಂದು ಮಿಲಿಟರಿ ಪವರ್, ನ್ಯೂಕ್ಲಿಯರ್ ಪವರ್ ಹುಟ್ಟುಕೊಳ್ಳೋ ಲಕ್ಷಣ ಕಾಣಿಸ್ತಾ ಇದೆ. ಯುಕ್ರೇನ್ ಮತ್ತು ರಷ್ಯಾ ಯುದ್ಧದಿಂದ ಜಗತ್ತು ಒಡೆದು ವರ್ಲ್ಡ್ ಆರ್ಡರ್ ಚೇಂಜ್ ಆಗ್ತಿರೋ ಹೊತ್ತಲ್ಲಿ ಅದೊಂದು ರಾಷ್ಟ್ರ ದಿಢೀರಂತ ತನ್ನಂತಾನು ಅಣ್ವಸ್ತ್ರ ರಾಷ್ಟ್ರ ಮಾಡ್ಕೊಳ್ತೀವಿ, ಹೊಸ ಅಣ್ವಸ್ತ್ರ ರಾಷ್ಟ್ರವಾಗಿ ನಾವು ಹುಡ್ತೀವಿ ಅಂತ ಘೋಷಿಸ್ಕೊಂಡಿದೆ. ಪುಟಿನ್ರ ಕಾರಣದಿಂದ, ಪುಟಿನ್ರ ಭಯದಿಂದ ನಾವು ಅಣ್ವಸ್ತ್ರ ಮಾಡ್ಕೋಬೇಕು, ನಾವು ಮತ್ತೊಂದು ಯುಕ್ರೇನ್ ಆಗೋಕೆ ರೆಡಿ ಇಲ್ಲ ಅಂತ ಅನೌನ್ಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅಮೆರಿಕ, ಫ್ರಾನ್ಸ್ಗಳ ಮುಂದೆ ಕೂಡ ಅಣ್ವಸ್ತ್ರಕ್ಕಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ನೀವಾದರೂ ಅಣ್ವಸ್ತ್ರ ಕೊಡಿ, ಇಲ್ಲ ನಮ್ಮ ದಾರಿ ನಾವು ನೋಡ್ಕೋತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗಿದ್ರೆ ದೈತ್ಯ ರಷ್ಯಾ ಮುಂದೆ ಅಬ್ಬರಿಸ್ತಿರೋ ಆ ಹೊಸ ದೇಶ ಯಾವುದು? ಯುಕ್ರೇನ್, ಜಾರ್ಜಿಯಾ ಬಳಿಕ ಪುಟಿನ್ ಅದ್ರ ಮೇಲೂ ಕೂಡ ಕಣ್ಣು ಹಾಕೊಂಡು ಕೂತಿದ್ದಾರಾ? ಅಸಲಿಗೆ ಅಣ್ವಸ್ತ್ರ ಪಡೆಯೋದು ಅವರ ಕೈಲಿ ಸಾಧ್ಯನಾ? ಜಗತ್ತು ಅವ್ರ ಮಾತನ್ನ ಸೀರಿಯಸ್ ಆಗಿ ತಗೊಂಡು ನೋಡ್ತಿರುವುದು ಯಾಕೆ? ಒಂದು ವೇಳೆ ಅವರು ಅಣ್ವಸ್ತ್ರಕ್ಕೆ ಕೈ ಹಾಕಿದರೆ ಜಗತ್ತಲ್ಲಿ ಇನ್ನೂ 10 ರಾಷ್ಟ್ರಗಳು ನಿಮ್ಮ ಆಟ ಎಲ್ಲ ಬೇಡ, ನಿಮಗೆ ಬೇಕಾದವ್ರಿಗೆ ಕೊಡೋದು, ನಮಗೆ ಕೊಡಲ್ಲ ಅಂತ ಹೇಳೋದು, ನಾವು ಮಾಡಂಗಿಲ್ಲ ಅವ್ರು ಮಾಡ್ಬೋದಾ, ನಮಗೂ ಬೇಕು ಅಂತ 10 ರಾಷ್ಟ್ರಗಳು, ಇನ್ನೂ 10 ರಾಷ್ಟ್ರಗಳು ಮುನ್ನೆಲೆಗೆ ಬಂದು ಅಣ್ವಸ್ತ್ರ ಮಾಡ್ಕೊಳ್ತೀವಿ ಅಂತ ಹೆಜ್ಜೆ ಇಡೋದು ಗ್ಯಾರಂಟಿ. ಸೊ ಏನು ಪರಿಣಾಮ ಆಗುತ್ತೆ ಜಗತ್ತಲ್ಲಿ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ನೀವು ನೋಡ್ತಾ ಇದ್ದೀರಾ mastmagga.com, ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ತುಂಬಾ ಜನ ಆ ದೇಶದ ಹೆಸರು ಕೇಳಿರೋದು ಕೂಡ ಅಪರೂಪ ಅಂತ ಕಾಣುತ್ತೆ. ಯಾಕಂದ್ರೆ ಅವರಿಗೆ ಯಾವ ಶತ್ರುಗಳ ಕಾಟವೂ ಇರಲಿಲ್ಲ ಇತ್ತೀಚೆಗೆ, ಯಾರ ಜೊತೆಗೂ ಅವರು ಯುದ್ಧ ಮಾಡಿರಲಿಲ್ಲ ಇತ್ತೀಚೆಗೆ, ತಂಟೆ ತಗಾದೆ ಅನ್ನೋದೇ ಅವ್ರಿಗೆ ಗೊತ್ತಿರಲಿಲ್ಲ. ಹಾಗಂತ ಮೊದಲಿಂದಲೂ ಹೀಗೆ ಇತ್ತಾ? ಇಲ್ಲ. ಒಂದೊಂದ್ಸಲ ದಾಳಿ ಮಾಡಿದ್ರೆ ಅವರ ಇಡೀ ದೇಶ ಕೊಚ್ಕೊಂಡು ಹೋಗ್ತಾ ಇತ್ತು, ಶತ್ರುಗಳು ಹರಿದು ಮುಗ್ತಾ ಇದ್ರು. ಬಟ್ ಎಷ್ಟೇ ನಾಶ ಮಾಡಿದ್ರು ಅವರು ಮತ್ತೆ ಫೀನಿಕ್ಸ್ನಂತೆ ಎದ್ದು ಬರ್ತಾ ಇದ್ರು. 200 ವರ್ಷಗಳ ಹಿಂದೆ ರಷ್ಯಾ, ಪ್ರಷ್ಯಾ, ಆಸ್ಟ್ರಿಯಾ ಈ 3 ದೇಶಗಳಿಂದ ಅದು ಸರ್ವನಾಶವಾಗಿತ್ತು. ಹಿಟ್ಲರ್ ಕೂಡ ಭೀಕರವಾಗಿ ದಾಳಿ ಮಾಡಿದ್ದ. ಆಮೇಲೆ ಕಮ್ಯುನಿಸ್ಟರ ದರ್ಪವನ್ನು ಕೂಡ ಇವರು ನೋಡಿದ್ದಾರೆ. ಆಗ ಆ ಎಲ್ಲ ಸಂಕುಲಗಳನ್ನು ಮುರಿದು ಯುರೋಪಿನ ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ಪವರ್ಫುಲ್ ಕಂಟ್ರಿಯಾಗಿ ಪದೇ ಪದೇ ಎಮರ್ಜ್ ಆದರು. ಈ ಕಂಟ್ರಿ ಬೇರೆ ಯಾವುದೂ ಅಲ್ಲ, ಪೋಲೆಂಡ್. ಏನು ಪೋಲೆಂಡಾ ಅಂತ ನಿಮಗೆ ಆಶ್ಚರ್ಯ ಮೂಡಬಹುದು. ಎಸ್, ಇದೇ ಪೋಲೆಂಡ್ ಈಗ ಅಣ್ವಸ್ತ್ರ ಹೊಂದೋ ಘೋಷಣೆ ಮಾಡಿದೆ. ಹಾಗಂತ ಇದನ್ನು ನೆಗ್ಲೆಕ್ಟ್ ಮಾಡೋ ಹಾಗೂ ಇಲ್ಲ. ಪೋಲೆಂಡ್ನ ಶಕ್ತಿ ಮತ್ತು ಅವರ ಈಗಿನ ಅನಿವಾರ್ಯತೆಯನ್ನು ತಿಳ್ಕೊಂಡ್ರೆ ಅವರ ಮಾತಿನ ಸೀರಿಯಸ್ನೆಸ್ ನಮಗೆ ಅರ್ಥ ಆಗ್ಬಿಡುತ್ತೆ. ಸ್ನೇಹಿತರೆ, ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಪೋಲೆಂಡ್ ಪ್ರಧಾನಿ ಡೊನಾಲ್ಡ್ ಟಸ್ಕ್ ಮಾತನಾಡ್ತಾ ಇದ್ರು. ಏನು ಹೇಳ್ತಾ ಇದ್ರು? ದಿನ ಕಳೆದಂತೆ ಪ್ರತಿ ತಿಂಗಳು ಕೂಡ ಯುದ್ಧ ಭೂಮಿ ಬದಲಾಗ್ತಾ ಇದೆ, ಅದಕ್ಕೆ ತಕ್ಕಂತೆ ನಾವು ಬದಲಾಗಲೇಬೇಕು. ನಾವು ಈ ಮಾತನ್ನು ತುಂಬ ಜವಾಬ್ದಾರಿಯಿಂದಲೇ ಹೇಳ್ತಾ ಇದ್ದೀವಿ. ನಾವು ಅಸಾಂಪ್ರದಾಯಿಕ ಶಸ್ತ್ರಾಸ್ತ್ರ ಪಡ್ಕೋಬೇಕು. ಅಂದರೆ ಅದು ಅಣ್ವಸ್ತ್ರಗಳೇ ಆಗಿರ್ಬೋದು ಅಥವಾ ಇತರ ಸಮೂಹ ನಾಶಕ ಅಸ್ತ್ರಗಳೇ ಆಗಿರಬಹುದು. ಅವುಗಳನ್ನು ಪಡೆಯೋದು ಅಗತ್ಯ. ಇವತ್ತು ಇಂತಹ ಸ್ಪರ್ಧೆ ಶುರುವಾಗಿದೆ. ಹೀಗಾಗಿ ಅಣ್ವಸ್ತ್ರ ಪಡೆಯೋ ಪ್ಲಾನ್ನ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಇನ್ಮೇಲೆ ನಮ್ಮ ಸೇನೆಯ ಗಾತ್ರ ದೊಡ್ಡದಾಗತ್ತೆ. 2 ಲಕ್ಷದಿಂದ 5 ಲಕ್ಷಕ್ಕೆ ನಮ್ಮ ಸೈನಿಕರ ಸಂಖ್ಯೆಯನ್ನು ಏರಿಸ್ತೀವಿ. ಪೋಲೆಂಡ್ನ ಪ್ರತಿಯೊಬ್ಬರಿಗೂ ಮಿಲಿಟರಿ ಟ್ರೈನಿಂಗ್ ಕೊಡ್ತೀವಿ ಅಂತ ಘೋಷಿಸಿದ್ರು. ಈ ಮೂಲಕ ಯುರೋಪ್ನಲ್ಲಿ, ಆ ಮೂಲಕ ಜಗತ್ತಲ್ಲಿ ನಾವು ಹೊಸ ಮಿಲಿಟರಿ ಪವರ್ ಆಗ್ತೀವಿ ಅಂತ ಪೋಲೆಂಡ್ ಡಿಕ್ಲೇರ್ ಮಾಡ್ಕೊಳ್ತು. ಇಲ್ಲಿ ಪೋಲೆಂಡ್ಗೆ ಇದು ಸಾಧ್ಯನಾ ಅಲ್ವಾ ಅಂತ ಆಮೇಲೆ ನೋಡೋಣ. ಆದರೆ ಪೋಲೆಂಡ್ ಯಾಕೆ ಇಂಥ ನಿರ್ಧಾರವನ್ನು ಕೈಗೊಳ್ತಾ ಇದೆ ಅಂತ ತಿಳ್ಕೋಬೇಕು. ಅದಕ್ಕೆ ಮೊದಲ ಕಾರಣ ರಷ್ಯಾ, 2ನೇ ಕಾರಣ ಅಮೆರಿಕ ಮತ್ತು ಟ್ರಂಪ್. ಈಗ ಪೋಲೆಂಡ್ನ ಮ್ಯಾಪ್ ನೋಡಿ, ಇದು ಯುಕ್ರೇನ್, ಇದು ಬೆಲರೂಸ್, ಅದರ ಪಕ್ಕದಲ್ಲಿರೋದು ರಷ್ಯಾ. ಸದ್ಯ ಯುಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡಿದೆ. ಯುಕ್ರೇನ್ನ ಪೂರ್ವ ಮತ್ತು ದಕ್ಷಿಣ ಭಾಗವನ್ನು ನುಂಗಿಯಾಗಿದೆ ಪುಟಿನ್. ಅದರ ಕಾರಣ ಏನು? ಯುಕ್ರೇನ್ ಮಾಜಿ ಸೋವಿಯತ್ ರಾಷ್ಟ್ರ, ರಷ್ಯನ್ ಮಾತನಾಡೋ ಜನ ಇದ್ದಾರೆ. ಅವ್ರು ಯಾವ ಥರದ ಕಂಟ್ರಿ? ಅವರು ನಮ್ಮ ಸಾಮಂತರ ಥರ ಇರಬೇಕು ಇದ್ರು ಕೂಡ ಅನ್ನೋದು ಪುಟಿನ್ ಲೆಕ್ಕಾಚಾರ. ಅಂಥದ್ರಲ್ಲಿ ಅವರು ನ್ಯಾಟೋ ಸೇರೋಕೆ ಹೊರಟ್ರು ಯುಕ್ರೇನ್ ಅವರು. ನಮ್ಮ ಪಕ್ಕದ ಬಾಗಿಲು ತನಕ ನ್ಯಾಟೋ ಬರೋದು ನಮಗೆ ಇಷ್ಟ ಇಲ್ಲ ಅನ್ನೋದು ಪುಟಿನ್ ಕೊಡ್ತಾ ಇರೋ ಉತ್ತರ ಕಾರಣ. ಹಾಗೆ ಈ ಕಡೆ ನೋಡಿ, ಇದು ಕಲಿನಿನ್ಗ್ರಾಡ್, ಇದು ರಷ್ಯಾಗೆ ಸೇರಿರೋ ಒಂದು ಜಾಗ. ಬಟ್ ರಷ್ಯಾದಿಂದ ದೂರ ಇದೆ. ಇಲ್ಲಿ ಪೋಲೆಂಡ್ ಬಾರ್ಡರ್ ಶೇರ್ ಮಾಡುತ್ತೆ ಕಲಿನಿನ್ಗ್ರಾಡ್ ಜೊತೆಗೆ. ಸೊ ಆ ಕಡೆ ರಷ್ಯಾ ಫ್ರೆಂಡ್ ಬೆಲರೂಸ್ ಇದೆ, ಈ ಕಡೆ ನೇರವಾಗಿ ರಷ್ಯಾ ಇದೆ. 2 ಶತ್ರುಗಳ ಮಧ್ಯೆ ಪೋಲೆಂಡ್ ಸಿಕ್ಕಾಕೊಂಡಿದೆ. ಹೀಗಾಗಿ ಇವತ್ತು ಯುಕ್ರೇನ್ ಮೇಲೆ ದಾಳಿ ಮಾಡಿರೋ ರೀತಿ ನಾಳೆ ನನ್ನ ಮೇಲೂ ಕೂಡ ದಾಳಿ ಮಾಡಬಹುದು ಅನ್ನೋದು ಪೋಲೆಂಡ್ನ ಭಯ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 Sands ಟೂರಿಸಂ ಕಂಪನಿ ಅಂಡಮಾನ್ಗೆ 4 ನೈಟ್ 5 ಡೇಸ್ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 46,500 ರೂಪಾಯಿ. ಇದು ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್, ಸೆಲ್ಯುಲರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರಥಾಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್ ಎಲ್ಲ ಇರುತ್ತೆ. AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕೂಡ ಇರುತ್ತೆ. ಪ್ರೈವೇಟ್ ಫೆರಿ ಟಿಕೆಟ್ಸ್
24/7 ಟೂರ್ ಮ್ಯಾನೇಜರ್ ಇದೆಲ್ಲವೂ ಇರುತ್ತೆ. ಹೊರಡೋ ದಿನ 20 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ಅಂಡಮಾನ್ ಟೂರ್ ಮಾಡ್ಕೊಂಡ್ ಬರ್ಬೋದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಹಾಗಂತ ಅದಕ್ಕೇನು ಕಾರಣ ಇಲ್ಲ ಅಂತಿಲ್ಲ. ಒಂದು ವೇಳೆ ಪೋಲೆಂಡ್ ನ್ಯಾಟೋ ರಾಷ್ಟ್ರ ಆಗಿರಲಿಲ್ಲ ಅಂದಿದ್ರೆ ಪುಟಿನ್ ಇದ್ರ ಮೇಲೆ ಎಷ್ಟೋ ದಾಳಿಗಳನ್ನ ಮಾಡಿರ್ತಾ ಇದ್ರು ಅಂತ ಅಲ್ಲಿನ ಜನನೇ ಹೇಳ್ತಾರೆ. ಯಾಕಂದ್ರೆ ಕೆಲ ಸೋವಿಯತ್ ಮೈಂಡ್ಸೆಟ್ನ ನಾಯಕರು, ರಷ್ಯಾದ ರಾಷ್ಟ್ರೀಯವಾದಿಗಳು ಪೋಲೆಂಡ್ನ ಕೆಲ ಭಾಗಗಳು ರಷ್ಯಾಗೆ ಸೇರಬೇಕು ಅಂತ ಇವತ್ತಿಗೂ ವಾದ ಮಾಡ್ತಾರೆ. ಜೊತೆಗೆ ಯುಕ್ರೇನ್ಗೂ ಪೋಲೆಂಡ್ಗೂ ದೊಡ್ಡ ಸ್ನೇಹ ಇದೆ. ರಷ್ಯಾ ವಿರುದ್ಧ ನಿರಂತರವಾಗಿ ಯುಕ್ರೇನ್ಗೆ ಭರಪೂರ ಆಯುಧ ಕೊಡ್ತಿರೋದು ಇದೇ ಪೋಲೆಂಡ್. ಹೀಗಾಗಿ ಪುಟಿನ್ಗೆ ಪೋಲೆಂಡ್ ಅನ್ನೋ ದೊಡ್ಡ ಶತ್ರು ಎದುರಿಗಿದೆ. ಹಾಗಂತ ಇಬ್ಬರ ನಡುವೆ ಯುದ್ಧ ಆಗಿಲ್ಲ ಅಂತಲ್ಲ. 1939ರಲ್ಲಿ ಸೋವಿಯತ್ ಪೋಲೆಂಡ್ ಮೇಲೆ ದಾಳಿ ಮಾಡಿತ್ತು. 1947ರಲ್ಲಿ ಕಮ್ಯುನಿಸಂ ಸರ್ಕಾರ ಜಾರಿಗೆ ಬರೋ ಥರ ನೋಡ್ಕೊಂಡಿತ್ತು. ಆದರೆ 1989ರಲ್ಲಿ ಪೋಲೆಂಡ್ ಅಮೆರಿಕ ಮತ್ತು ಯುರೋಪ್ ಸಹಾಯ ಪಡೆದು ಕಮ್ಯುನಿಸಮ್ ಅನ್ನು ಕಿತ್ತು ಬಿಸಾಕ್ತು. ಅಲ್ಲಿಂದ ಈಗ ಪ್ರಜಾಪ್ರಭುತ್ವ ಇದೆ. ಆದರೆ ರಷ್ಯಾಗೂ ಪೋಲೆಂಡ್ಗೂ ಇರೋ ದ್ವೇಷ ಮಾತ್ರ ಕಮ್ಮಿ ಆಗಿಲ್ಲ. ಅದರಲ್ಲೂ 1999ರಲ್ಲಿ ಅಂದರೆ ಯಾವಾಗ ಪೋಲೆಂಡ್ ನ್ಯಾಟೋ ಮೆಂಬರ್ಶಿಪ್ ಪಡ್ಕೋತೋ ಬೆಂಕಿಗೆ ತುಪ್ಪ ಬಿತ್ತು. ಬಟ್ ಇಷ್ಟು ದಿನ ಏನಾಗಿತ್ತು ಅಂದರೆ ಪೋಲೆಂಡ್ಗೆ ಅಮೆರಿಕದ ಅಭಯ ಇತ್ತು. ಅಮೆರಿಕ ಮತ್ತು ಯುರೋಪ್ ನ್ಯಾಟೋ ಕಾರಣದಿಂದ ಪೋಲೆಂಡ್ಗೆ ರಕ್ಷಣೆಯಾಗಿ ನಿಂತಿದ್ರು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಟ್ರಂಪ್ ಅಮೆರಿಕದ ವಿದೇಶಾಂಗ ನೀತಿಯನ್ನೇ ಚೇಂಜ್ ಮಾಡಿದ್ದಾರೆ. ಯುರೋಪ್ ಅಮೆರಿಕ ಮುನಿಸ್ಕೊಂಡಿವೆ. ಯುಕ್ರೇನ್ಗೆ ದಿಢೀರಂತ ಸಹಾಯವೇ ಬಂದ್ ಮಾಡಿದ್ದಾರೆ. ಹೀಗಾಗಿ ನಮ್ಮ ರಕ್ಷಣೆ ನಾವೇ ಮಾಡ್ಕೋಬೇಕು ಅನ್ನೋದು ಪೋಲೆಂಡ್ಗೆ ಅರ್ಥವಾಗಿರೋ ಸತ್ಯ. ಜೊತೆಗೆ ಒಂದು ಮ್ಯಾಪ್ ನೋಡಿ, ಇದು ಸುವಾಲ್ಕಿ ಗ್ಯಾಪ್. ಎಷ್ಟು ಇಂಪಾರ್ಟೆಂಟ್ ಅಂದರೆ ಈ ಕಡೆ ಲಿಥುವೇನಿಯಾ ಇದೆ, ಈ ಕಡೆ ಪೋಲೆಂಡ್ ಇದೆ. ಇವೆರಡೂ ನ್ಯಾಟೋ ರಾಷ್ಟ್ರಗಳು. ಈ ಕಡೆ ಬೆಲರೂಸ್ ಇದೆ, ಈ ಕಡೆ ಕಲಿನಿನ್ಗ್ರಾಡ್ ಇದೆ. ಇವೆರಡೂ ರಷ್ಯಾಗೆ ಸೇರಿದ್ದು. ಬೆಲರೂಸ್ ರಷ್ಯಾದ ಸಾಮಂತ ಅನ್ಕೊಳ್ಳಿ. ಸೊ ಈ ಪ್ರದೇಶ ಯಾರ ಕೈಲಿರುತ್ತೋ ಅವರಿಗೆ ಫುಲ್ ಅಡ್ವಾಂಟೇಜ್. ಈಗ ಇದು ನ್ಯಾಟೋ ಕೈಲಿದೆ. ಇದನ್ನು ವಶಕ್ಕೆ ಪಡೆದ್ರೆ ರಷ್ಯಾಗೆ ನೇರವಾಗಿ ತನ್ನ ಭೂಭಾಗಕ್ಕೆ ಕಲಿನಿನ್ಗ್ರಾಡ್ಗೆ ಪ್ರವೇಶ ಸಿಗುತ್ತೆ. ಈ ಕಲಿನಿನ್ಗ್ರಾಡ್ನಲ್ಲಿ ಸೇನಾ ನೆಲೆ, ಅಣ್ವಸ್ತ್ರ ಎಲ್ಲ ಇವೆ. ಸೊ ಇಲ್ಲಿಗೆ ನೇರ ಕನೆಕ್ಷನ್ ಸಿಕ್ಕರೆ ಆ ಕಡೆಯಿಂದ ಈ ನ್ಯಾಟೋ ರಾಷ್ಟ್ರಗಳನ್ನು, ಈ ಕಡೆಯಿಂದ ಈ ನ್ಯಾಟೋ ರಾಷ್ಟ್ರಗಳನ್ನು ಮಾನಿಟರ್ ಮಾಡ್ಬೋದು. ಜೊತೆಗೆ ನ್ಯಾಟೋ ಸಂಪರ್ಕ ಕೊಂಡಿಯನ್ನು ಕಟ್ ಮಾಡ್ಬೋದು. ಅದೆಲ್ಲ ಆಗಬೇಕು ಅಂದರೆ ಪೋಲೆಂಡ್ನ ಒಂಚೂರು ಭೂಮಿಯನ್ನು ನುಂಗಬೇಕು. ಈಗ ನ್ಯಾಟೋ ಇದೆ, ಮುಟ್ಟಕ್ಕಾಗಲ್ಲ. ಆದರೆ ನಾಳೆ ನ್ಯಾಟೋ ಮುರಿದು ಬಿದ್ದರೆ, ಪೋಲೆಂಡ್ ಒಬ್ಬಂಟಿ ಆದರೆ ರಷ್ಯಾ ಮೊದಲು ಗುರಿಯಿಡೋದೆ ಈ ಭೂಮಿ ಮೇಲೆ. ಆ ಭೂಮಿನ ಈಸಿಯಾಗಿ ಹೊಡೆದು ಬಾಯಿ ಹಾಕೊತಾರೆ ಪುಟಿನ್. ಹೀಗಾಗಿ ತನಗೆ ರಕ್ಷಣೆ ಬೇಕು, ತಾನು ಅಣುಶಕ್ತ ರಾಷ್ಟ್ರ ಆಗಬೇಕು ಅನ್ನೋದು ಪೋಲೆಂಡ್ನ ವಾದ. ಅಮೆರಿಕದಕ್ಕೆ ಒಪ್ಪುತ್ತಾ? ಅದಕ್ಕೂ ಪೋಲೆಂಡ್ ಒಂದು ಆಪ್ಷನ್ ಇಟ್ಟಿದೆ. ಇತ್ತೀಚೆಗೆ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ನಮ್ಮ ಅಣ್ವಸ್ತ್ರಗಳನ್ನು ಯುರೋಪ್ನ ಕಾವಲಿಗೆ ಇಡ್ತೀನಿ ಅಂತ ಆಫರ್ ಮಾಡಿದರು. ಎಲ್ಲೆಲ್ಲಿ ಇಡ್ತೀವಿ ಅಂತ ಹೇಳಲಿಲ್ಲ, ಬಟ್ ನಾನು ರಕ್ಷಣೆ ಮಾಡ್ತೀನಿ ಯುರೋಪನ್ನು ಅಂತ ಹೇಳಿದರು. ಸೊ ಈಗ ಪೋಲೆಂಡ್, ನೀವು ಇಡೋದಾದರೆ ನಮ್ಮ ಭೂಮಿಯಲ್ಲೂ ಇಡಿ, ನಮಗೆ ಭದ್ರತೆ ಕೊಡಿ ಅಂತ ಕೇಳ್ತಾ ಇದೆ. ಅಲ್ಲದೆ ಅಮೆರಿಕ ಮುಂದೆನೂ ಪೋಲೆಂಡ್ ಅದೇ ಡಿಮಾಂಡ್ ಇಟ್ಟಿದೆ. ಸದ್ಯ ಟರ್ಕಿ, ಜರ್ಮನಿ, ನೆದರ್ಲ್ಯಾಂಡ್, ಇಟಲಿ, ಬೆಲ್ಜಿಯಂನಲ್ಲಿ ಅಮೆರಿಕದ ಅಣ್ವಸ್ತ್ರ ಇದೆ. ಸೊ ನೀವು ನಮ್ಮ ಕಾವಲಿಗಿದ್ದೀರಾ ಅಂದರೆ ನಮ್ಮ ನೆಲಕ್ಕೂ ಅಣ್ವಸ್ತ್ರ ತಗೊಬನ್ನಿ, ಇಲ್ಲಿಡಿ. ನಮ್ಮ ಭದ್ರತೆ ನಮಗೆ ಮುಖ್ಯ. ಪುಟಿನ್ ಮುಂದೆ ಇರೋದು ನಾವು, ನೀವು ಇಡಲ್ವಾ? ನಮ್ಮ ಪಾಡಿಗೆ ನಾವು ಅಣ್ವಸ್ತ್ರ ಮಾಡ್ಕೋತೀವಿ ಅಂತ ಪೋಲೆಂಡ್ ಹೇಳ್ತಾ ಇದೆ. ಇಲ್ಲಿ ಮೇಜರ್ ಸಮಸ್ಯೆ ಅಂದರೆ ಪೋಲೆಂಡ್ ಇರೋದು ರಷ್ಯಾ ಪಕ್ಕದಲ್ಲಿ. ಒಂದು ವೇಳೆ ಮ್ಯಾಕ್ರಾನ್ ತನ್ನ ಅಣ್ವಸ್ತ್ರವನ್ನು ಪೋಲೆಂಡ್ನಲ್ಲಿ ಸ್ಥಾಪಿಸಿದ್ರೆ ರಷ್ಯಾದ ಬುಡಕ್ಕೆ ನೇರವಾಗಿ ಅಣ್ವಸ್ತ್ರ ಇಟ್ಟಂಗಾಗುತ್ತೆ. ಇದು ಫ್ರಾನ್ಸ್ ರಷ್ಯಾ ಸಂಬಂಧವನ್ನ ಹಾಳು ಮಾಡುತ್ತೆ. ಅಮೆರಿಕ ಕೂಡ ಪೋಲೆಂಡ್ಗಾಗಿ ಅಷ್ಟೆಲ್ಲ ಸರ್ಕಸ್ ಮಾಡೋಕೆ ರಿಸ್ಕ್ ತಗೊಳಕ್ ಹೋಗಲ್ಲ. ಅದು ದೈತ್ಯರ ನಡುವಿನ ಸಂಘರ್ಷ ಆಗುತ್ತೆ. ಹೀಗಾಗಿ ಪೋಲೆಂಡ್ಗೆ ಮಾಡು ಇಲ್ಲವೇ ಮಡಿ ಅನ್ನೋ ಪರಿಸ್ಥಿತಿ ಇದೆ. ಈ ಅನಿವಾರ್ಯತೆಯಿಂದ ನ್ಯೂಕ್ಲಿಯರ್ ಶೇರ್ ಮಾಡ್ತೀರಾ ಅಥವಾ ನಾವೇ ಮಾಡ್ಕೋಬೇಕಾ ಅನ್ನೋ ಒಂದು ಅಲ್ಟಿಮೇಟಮ್ ಅನ್ನ ನ್ಯಾಟೋಗೆ, ಯುರೋಪಿಯನ್ ಮಿತ್ರರಿಗೆ, ಅಮೆರಿಕಾಗೆ ಪೋಲೆಂಡ್ ಮುಂದೆ ಇಟ್ಟಿದೆ. ಹಾಗಿದ್ರೆ ಪೋಲೆಂಡ್ ಕೈಲಿದು ಸಾಧ್ಯನಾ? ಸ್ನೇಹಿತರೆ, ಪೋಲೆಂಡ್ ಯುರೋಪ್ನ ಒನ್ ಆಫ್ ದಿ ಲೀಡಿಂಗ್ ಪವರ್ ಅನ್ನೋದನ್ನ ಅಲ್ಲಗಳೆಯೋಕ್ಕಾಗಲ್ಲ. ಯುರೋಪಿಯನ್ ಯೂನಿಯನ್ನಲ್ಲಿ 6ನೇ ಅತಿ ದೊಡ್ಡ ಎಕಾನಮಿ. ಗ್ಲೋಬಲ್ ಪವರ್ ಇಂಡೆಕ್ಸ್ನಲ್ಲಿ ಪೋಲೆಂಡ್ 21ನೇ ಬಲಿಷ್ಠ ಆರ್ಮಿ ಅಂತ ಕರೆಸ್ಕೊಂಡಿದೆ. ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ನಲ್ಲಿ 40ನೇ ಸ್ಥಾನದಲ್ಲಿದ್ದಾರೆ. ಅಂದ್ರೆ ಭಾರತಕ್ಕಿಂತ ಒಂದು ಪ್ಲೇಸ್ ಅಷ್ಟೇ ಹಿಂದೆ ಇದ್ದಾರೆ. ನಾವು 39ನೇ ಸ್ಥಾನದಲ್ಲಿದ್ದೇವೆ. ನಮ್ಮ ಹತ್ರ ಅಣ್ವಸ್ತ್ರ ಬಂದು ಬಹಳ ಕಾಲ ಆಗಿದೆ. ಜೊತೆಗೆ ಫ್ರಾನ್ಸ್, UK ಜೊತೆಗೆ ಪೋಲೆಂಡ್ಗೆ ಒಳ್ಳೆ ಸಂಬಂಧ ಇದೆ ಅಂತ ಪಾಕಿಸ್ತಾನ, ಅಂತ ಉತ್ತರ ಕೊರಿಯಾ ಇವರೇ ಅಣ್ವಸ್ತ್ರವನ್ನು ಮಾಡ್ಕೊಂಡಿರುವಾಗ ಪೋಲೆಂಡ್ಗೆ ಇದನ್ನ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅಲ್ಲ. ಸದ್ಯ ಪ್ರಪಂಚದಲ್ಲಿ 9 ರಾಷ್ಟ್ರಗಳ ಬಳಿ ಅಣ್ವಸ್ತ್ರ ಇದೆ. ಅಮೆರಿಕ, ರಷ್ಯಾ, ಚೀನಾ, ಭಾರತ, ಇಸ್ರೇಲ್, ಫ್ರಾನ್ಸ್, ಬ್ರಿಟನ್, ಉತ್ತರ ಕೊರಿಯಾ, ಹಾಗೆ ಪಾಕಿಸ್ತಾನ. ಸೊ ರಷ್ಯಾದ ಅಗ್ರೆಷನ್ ಹೆಚ್ಚಾಗಿ ಅಮೆರಿಕ, ಯುರೋಪ್ ಒಡೆದ್ರೆ ಪೋಲೆಂಡ್ ಈ ಪಟ್ಟಿಗೆ ಸೇರೋ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಆದ್ರೆ ಇದರಲ್ಲಿ ಪೋಲೆಂಡ್ ಎಷ್ಟು ಸಕ್ಸಸ್ ಕಾಣುತ್ತೆ ನೋಡಬೇಕು. ಅಮೆರಿಕ, ಫ್ರಾನ್ಸ್ ತಮ್ಮ ಅಸ್ತ್ರ ಕೊಟ್ಟಿದ್ದನ್ನು ತಡೀತಾರ ಅಥವಾ ಟೆಕ್ನಾಲಜಿ ರೆಡಿ ಮಾಡಿಕೊಂಡು ನೋಡಿ ನಮ್ಮ ಹತ್ರ ಟೆಕ್ನಾಲಜಿ ಇದೆ ಬಟ್ ಸ್ಫೋಟಕ ಮಾಡ್ಕೊಂಡಿಲ್ಲ ಅಂತ ಹೆದರಿಸ್ತಾರ? ಪೋಲೆಂಡ್ ಯಾವ ಹೆಜ್ಜೆ ಇಡುತ್ತೆ ಅನ್ನೋ ಕುತೂಹಲ ಇದೆ. ಒಟ್ಟಲ್ಲಿ ಯುರೋಪ್ನಲ್ಲಿ ಯುಕ್ರೇನ್ ಯುದ್ಧ ಮುಗಿತಾ ಬರ್ತಿದೆಯೇನೋ, ಟ್ರಂಪ್ ಏನಾದ್ರು ಒಂದು ಮಾಡಿ ಯುಕ್ರೇನ್ ಅರ್ಧ ಹರಿದ್ರೂ ಪರವಾಗಿಲ್ಲ, ಯುದ್ಧ ನಿಲ್ಲಿಸ್ತಾರೇನೋ ಅನ್ನೋ ಹೊತ್ತಲ್ಲಿ ಪೋಲೆಂಡ್ನ ಈ ಘೋಷಣೆ ಇನ್ನೊಂದು ಸಂಘರ್ಷದ ಆರಂಭಕ್ಕೆ ಮುನ್ಸೂಚನೆಯನ್ನ ಕೊಡ್ತಾ ಇದೆ. ಪೋಲೆಂಡ್ ಅಣ್ವಸ್ತ್ರ ಮಾಡ್ಕೋತೀವಿ ಅಂತ ಹೊರಟ್ರೂ ಕೂಡ ಪುಟಿನ್ ಸುಮ್ಮನೆ ಕೂರೋದಿಲ್ಲ, ಏನಾದರೂ ಒಂದು ಹೆಜ್ಜೆ ಇಟ್ಟೇ ಇಡ್ತಾರೆ.
ಹೊರಟಿಲ್ಲ ಅಂತ ಹೇಳಿದ್ರು ಕೂಡ ರಿಸ್ಕ್ ಇದ್ದೇ ಇದೆ ಪೋಲೆಂಡ್ಗೆ ಹೊಸ ಯುದ್ಧ ಶುರುವಾಗೋದು. ಯಾಕಂದರೆ ಟ್ರಂಪ್ ನ್ಯಾಟೋಗೇನು ಕಿಮ್ಮತ್ತು ಕೊಡ್ತಾ ಇಲ್ಲ, ನ್ಯಾಟೋದಿಂದ ಹೊರಗೆ ಬರ್ತೀವಿ, ನ್ಯಾಟೋ ಕ್ಯಾನ್ಸಲ್ ಅನ್ನೋ ಥರದಲ್ಲೆಲ್ಲ ಮಾತಾಡ್ತಿದ್ದಾರೆ ಟ್ರಂಪ್. ಹಾಗೇನಾದರೂ ಆದರೆ ಇಮ್ಮಿಡಿಯೇಟ್ಲಿ ಆ ಗ್ಯಾಪಲ್ಲಿ ಕಾದು ಕೂತ್ಕೊಂಡು ಪುಟಿನ್ ಪೋಲೆಂಡ್ನ ಆ ಜಾಗ ಅವಾಗ ಹೇಳಿದ್ವಲ್ಲ ಅಲ್ಲಿ ಬಾಯಿ ಹಾಕೋದು ಗ್ಯಾರಂಟಿ. ಹಾಗಾಗಿ ಹೊಸ ಸಂಘರ್ಷದ ಆತಂಕ ಹಳೆ ಸಂಘರ್ಷ ಮುಗಿಯೋಕ್ಕಿಂತ ಮುಂಚೆನೇ ರೆಡಿಯಾಗಿ ಕೂತ್ಕೊಂಡಿದೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.